ಏನು ಶ್ರೀನಿವಾಸಪುರದಲ್ಲಿ ಮತ್ತು ಕೋಲಾರ ಮುಳಬಾಗಿಲಲ್ಲಿ ಮಾತಾಡಿದ್ದೀವಿ. ಮ್ಯಾಂಗೋ ಮತ್ತು ಟೊಮೆಟೊ ಫುಡ್ ಪಾರ್ಕ್ಸ್ ಅಂತ ಏನು ಕೇಳ್ತಿದ್ದಾರೆ, ಅದು ಮಾಡೋಕ್ಕೆ ನನಗೆ ಅಷ್ಟು ಯೂಸ್ಫುಲ್ ಅಲ್ಲ ಅಂತ ನನಗತ್ತೆ. ಬಟ್ ನಾನು ಏನು ಹೇಳಿದ್ದೀನಿ ಅಂದರೆ, ಒಂದು ಸೊಸೈಟಿ ಒಂದು ಮಾಡಿ ಫುಡ್ ಯೂನಿಟ್ಸ್ ನೀವು ಮಾಡಿದ್ರೆ ಆ ಸಬ್ಸಿಡಿ ಏನು ಬರುತ್ತೋ ಆ ಜವಾಬ್ದಾರಿ ನಂದು ಅಂತ ಕೂಡ ಹೇಳಿದ್ದೀನಿ. ಯಾಕಂದರೆ ಇವಾಗ ಶ್ರೀನಿವಾಸಪುರದಲ್ಲಿ ಆಲ್ರೆಡಿ 2 ಮ್ಯಾಂಗೋ ಯೂನಿಟ್ಸ್ ಆಗಿದೆ ಫ್ಯಾಕ್ಟ್ರಿ. ಒಂದು ಲೋಕಲ್ ಅವರೇ ಮಾಡಿದ್ದಾರೆ, ಒಂದು ಆಂಧ್ರದಿಂದ ಬಂದು ಮಾಡಿದ್ದಾರೆ. ಆಂಧ್ರ ಅವರು ಬಂದು ಇಲ್ಲಿ ಮಾಡೋಕ್ಕೆ ಅವ್ರಿಗೆ ಅಷ್ಟು ಅನುಕೂಲ ಆಗುತ್ತೆ, ಅಲ್ಲಿ ಎಷ್ಟು ಲಾಭ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಮತ್ತೆ ಇದನ್ನು ಟೊಮೆಟೊ ವಿಚಾರವಾಗಿ ಸಮೃದ್ಧಿ ಮಂಜುನಾಥ್ ಅವರು ಮತ್ತು CM ಅಶ್ವನಾಥ್ ಇಬ್ಬರೂ ಮಾತಾಡಿದ್ದೀನಿ. ಯಾಕೆ ಅಲ್ಲಿ ಮುಳಬಾಗಿಲಲ್ಲಿ ವಡ್ಪಲ್ಲಿ ಕ್ರಾಸ್ ಇದೆಯಲ್ಲ, ಅಲ್ಲಿನೂ ಟೊಮೆಟೊ ಯೂನಿಟ್ಸ್ ಹಾಕಬೇಕಾಗುತ್ತೆ, ಕೋಲಾರಲ್ಲೂ ಹಾಕಬೇಕಾಗುತ್ತೆ. ಇಂಥ ಒಂದು ವಿಚಾರ ನಾನು ಈಗಾಗಲೇ ಎಲ್ಲ ಈ 25 ದಿನ 30 ದಿನದಲ್ಲಿ ಎಲ್ಲ ಸರ್ವೆ ಮಾಡಿಟ್ಟಿದ್ದೀನಿ.